ಅಡುಗೆ ಮನೇಲಿ ಏನೋ ಸೀದೋಗಿರ್ಬೇಕು ಕಣೋ. ಬಾರೋ ಹರಿ. ಬನ್ನಿ ಅಂಕಲ್. ಅದೇನು ಅಂತ ಎತ್ತಕ್ಕೆ ಸಹಾಯ ಮಾಡಬಾರ. ನನ್ನ ಯಾಕೆ ಬಿಟ್ಟು ಹೋದರು? ರಾಧಾ, ಕಿಶನ್ ನೋಡ್ರದ, ಅವನು ಈ ನಡುವೆ ಸಿಗೋದೇ ಇಲ್ಲ. ಅವನು ಯಾವಾಗಲೂ ನಿಂದೆ ಸುತ್ತಿರ್ತಾನೆ. ಲೋ, ರಾಧಾ ಒಂಥರ ಸ್ವೀಟ್ ಇದ್ದಂಗೆ, ಹಾಂ, ನಾನು ನೊಣ ಇದ್ದಂಗೆ. ಸ್ವೀಟಲ್ಲಿರುತ್ತೋ ನೊಣ ಅಲ್ಲೇ ಹಂಗೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ನೋಡಕ್ಕಂತನೂ ಆಗುತ್ತೆ. ನೋಡ್ರು, ಹೌದು, ಟಿ ಪ್ರಾಕ್ಟೀಸ್ ಯಾಕೆ ಬರ್ತಿಲ್ಲ ನೀನು? ನಾಳೆಯಿಂದ ಬರಲಿಲ್ಲ ಅಂದರೆ ಕೋಚು ಪ್ಲೇಯರ್ ಚೇಂಜ್ ಮಾಡ್ತಾರೆ. ಮಾಡಲಿ ಬಿಡು, ಅವ್ರ ಜೊತೆ ನಾವು ಆಡಿ ನೋಡಿ ಹೇಗಿರುತ್ತೆ ಅಂತ. ರಾಧಾ, ಐಸ್ ಕ್ರೀಮ್ ತಿಂತೀಯಾ? ಬರ್ತೀಯನಾ? ಇಲ್ಲ, ಕೆಲಸ ಇದೆ ನನಗೆ. ಅರ್ಥ ಆಗಲಿಲ್ಲ. ನೀನು ನನಗೋಸ್ಕರ ಟಿ ಆಡೋದಂದ್ಬಿಟ್ಟೆ. ಅಷ್ಟು ಚೆನ್ನಾಗಿ ಓದ್ತಿದ್ದವ್ ನೀನು 9 CGPA ಇಂದ 7 ರೂ, ನಾನು ಚೆನ್ನಾಗಿ ಗೊತ್ತಿರಲಿಲ್ಲ ಅಂತ ನನಗೆ ಮಾರ್ಕ್ಸ್ ಬರಲಿಲ್ಲ. ಅದಕ್ಕೆಲ್ಲ ನೀನು ರೀಸನ್ ಅಲ್ಲ. ಇಲ್ಲ ಕಿಶನ್, ನಂಗೆ ಗೊತ್ತಿತ್ತು ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಇದೆಲ್ಲ ನನ್ನಿಂದಾನೇ ಆಗ್ತಿರೋದು ಅಂತ. ಐ ಜಸ್ಟ್ ವಾಂಟೆಡ್ ಟು ಬಿ ಪಾರ್ಟ್ ಆಫ್ ಯುವರ್ ವರ್ಲ್ಡ್, ನಾಟ್ ಯುವರ್ ಎಂಟೈರ್ ವರ್ಲ್ಡ್. ಅದಕ್ಕೆ ದೂರ ಆಗೋದೇ ಒಳ್ಳೇದನ್ನಿಸ್ತು. ಆದರೆ ಹೇಳ್ದಿರೋ ಹೋಗ್ಬಾರ್ದಿತ್ತು. ಏನು ಯೋಚನೆ ಮಾಡ್ತಿದ್ನೋ ಆಗ. ಸೋ ಇಮ್ಯಾಚೂರ್, ಸೋ ಸ್ಟೂಪಿಡ್. ಅಂಕಲ್, ನಾನು ನೋಡಿರೋ ಫಿಲಮ್ಸ್ ಪ್ರಕಾರ ಈಗ ರಾಧಾ ಈ ಮದ್ವೆಗಿತ್ವೆಲ್ಲ ನಂಗೆ ಬೇಡ ಅಂತ ಹೇಳಿ ಕಿಶನ್ನ ತಪ್ಕೋತಾಳೆ ನೋಡಿ. ಲೋ ಹರಿ, ಅವ್ರು ಮಾತಾಡ್ತಿರ್ಬೇಕಾದ್ರೆ ಮಧ್ಯೆ ಹೋಗ್ತಿಲ್ಲ. ಮಾತಾಡಿದ್ದೆಲ್ಲ ಆಯಿತು, ಬನ್ನಿ. ಅಂಕಲ್, ಖಂಡಿತ ಮದ್ವೆಗೆ ಬರಬೇಕು. ಖಂಡಿತ ಕಣಮ್ಮ. ಹರಿ, ವಿಶ್ ಮಾಡಬಾರ್ದು. ಖಂಡಿತ ಖಂಡಿತ. ಮಗನೇ, ರಾಧಾ ಹೋದ್ಮೇಲೆ ರುಕ್ಮಿಣಿ ಸಿಗೋದು. ತಂದೆಗೆ ತಕ್ಕ ಮಗ, ಮಗನಿಗೆ ತಕ್ಕ ಫ್ರೆಂಡ್. ಆ ಫ್ರೆಂಡ್ಗೆ ಒಬ್ಬ ಮಗ ಬೋ, ಒಳ್ಳೆ ಮಗ ಅಂತ ಹೇಳ್ತಾರೆ.